ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಳ್ಳಿ. ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ಸೆಪ್ಟೆಂಬರ್ 22 ಹತ್ತತ್ರ ಬರ್ತಾ ಇರೋ ಹಾಗೆ ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನು ಯಾರ್ಯಾರಿಗೆ ಕೊಡ್ತಾ ಇದ್ದೀವಿ ಏನು ಅನ್ನುವ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದೇನೆ. ಜೊತೆಗೆ ಬೇರೆ ಪ್ರಶಸ್ತಿಗಳ ಬಗ್ಗೆ, ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಬಗ್ಗೆ ಹಲವಾರು ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇದ್ದರೆ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ತಿಳ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಬರೋದಕ್ಕೆ ಅವಕಾಶ ಇದೆ. ಆದರೆ ಪ್ರವೇಶ ಉಚಿತ ಇರುತ್ತೆ. ನೀವು ನಮ್ಮ ಜೊತೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಲ್ಲಿ ಸೇರಿಬಿಟ್ರಂತೂ ಗ್ಯಾರಂಟಿ ನಿಮಗೆ ಅವಕಾಶ ಇದೆ. ಜಯಪ್ರಕಾಶ್ ನಾಗ್ತಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಸ್ನೇಹಿತರೆ, ಇವತ್ತು ಒಬ್ಬ ಸಾಧಕರ ಜೊತೆ ಇದ್ದೇನೆ. ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನು ಡಾಕ್ಟರ್ ಮೊಹಮ್ಮದ್ ಫರೂಕ್ ಪಾಷಾ ಅವರಿಗೆ ನೀಡ್ತಾ ಇದ್ದೇವೆ. ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸಾಧನಾ ಪ್ರಕಾಶ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಒಪ್ಕೊಂಡಿದ್ದೀರಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ. ಈ ಒಂದು ಪ್ರಶಸ್ತಿಯನ್ನು ತಮಗೆ ನೀಡ್ತಾ ಇದ್ದೀವಿ ಅಂತ ತಿಳಿದಾಗ ಹೇಗೆ ಅನ್ನಿಸ್ತು ಸರ್? ಸರ್ ಮೊದಲನೇದಾಗಿ ತಮಗೆ ಧನ್ಯವಾದಗಳು. ತುಂಬ ಸಂತೋಷ ಆಯಿತು. ಸಂತೋಷದ ಜೊತೆ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಯಾವುದೇ ಒಂದು ಪ್ರಶಸ್ತಿ ಅಥವಾ ಪುರಸ್ಕಾರಗಳು ಕೇವಲ ನಾವು ಏನು ಸಾಧನೆ ಮಾಡಿದ್ದೀವಿ ಅದಕ್ಕೆ ಮಾತ್ರ ದೊರೆಯೋದಿಲ್ಲ. ಅದರ ಜೊತೆಗೆ ಇನ್ನೂ ಮಾಡೋ ಅಂಥದ್ದು ತುಂಬ ಜಾಸ್ತಿ ಇದೆ ಅನ್ನೋ ಒಂದು ಅರಿವು ಕೂಡ ಕೊಡುತ್ತೆ ಅನ್ನೋದು ಇಲ್ಲ. ನಿಮ್ದು ಫೀಲಿಂಗ್ ನಮ್ಗೆ ಕಂಡ್ರೆ ನಿಮಗೆ ಸರಿಯಾಗಿ ಕೊಟ್ಟಿದ್ದೀವಿ. ನಿಮಗೆ ನಿಮ್ಮಂತವ್ರಿಗೆ ಕೊಡಬೇಕು. ಯಾಕೆಂದ್ರೆ ಜವಾಬ್ದಾರಿ, ಅರಿವು ಎರಡು ಪದ ಹೇಳ್ಬಿಟ್ರಿ ಸರ್. ಸರ್, ನಮ್ಮ ಸಾಮಾಜಿಕ ಜವಾಬ್ದಾರಿ ಇವತ್ತು ತುಂಬಾ ಮುಖ್ಯ. ಆ ಜವಾಬ್ದಾರಿಯನ್ನ ಅರಿತು ಅವ್ರವ್ರ ಕೆಲಸ ಮಾಡಿಬಿಟ್ರೆ ಸಮಸ್ಯೆಗಳೇ ಕಡಿಮೆ ಅಂತ ಅನಿಸಿದೆ. ಏನಂತೀರಿ ಸರ್? ಸರ್ ಖಂಡಿತವಾಗ್ಲೂ ನಿಜ. ನಮ್ಮಲ್ಲಿ ಈಗ ಇರುವಂತ ವಾತಾವರಣ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ವಿದ್ಯಾವಂತರಾಗ್ತಿದ್ದೀವಿ ಹೊರತು ಜವಾಬ್ದಾರಿಯುತ ಆಗ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಯಾಕೆಂದ್ರೆ ಯಾರೇ ಯಾವುದೇ ಕೆಲಸ ಮಾಡಲಿ ಒಂದು ಜವಾಬ್ದಾರಿ ಹಾಗೂ ತಾನು ಏನ್ ಮಾಡ್ತಿದೀವಿ ಅನ್ನೋ ಒಂದು ಅರಿವು ಇದ್ರೆ ಅವರ ಕೆಲಸದಲ್ಲಿ 100% ಯಶಸ್ಸು. ಅರಿವು ಅನ್ನೋ ಪದ ನಾವಂತೂ ಸ್ವಯಂ ಅರಿವು ಇರಬೇಕು, ಸೆಲ್ಫ್ ಅವೇರ್ನೆಸ್ ಇರಬೇಕು ಅಂತ ನಮ್ಮ ಟ್ರೈನಿಂಗ್ಗಳಲ್ಲಿ ಹೇಳ್ತಾನೆ ಬರ್ತಾ ಇರ್ತೀವಿ. ಆ ವ್ಯಕ್ತಿ ತನ್ನ ಬಗ್ಗೆ ತನ್ನ ಅರಿವನ್ನು ಮೂಡಿಸ್ಕೊಂಡಾಗ ನಿಜವಾಗೂ ಅವನಿಗೆ ದ ಪರ್ಪಸ್ ಆಫ್ ಲೈಫ್ ಅರ್ಥ ಆದಾಗ ನಾನು ಯಾವಾಗಲೂ ಅದಕ್ಕೆ ರೀಬರ್ತ್ ಅಂತ ಕರೀತಾನೆ. ನಾನು ಯಾಕೆ ಹುಟ್ಟಿದೆ ಈ ಭೂಮಿ ಮೇಲೆ, ನನಗೇನಾದರೂ ಒಂದು ನನಗೆ ಅರಿವಾದಾಗ ನಿಮ್ಗೇನು ಅನಿಸುತ್ತೆ? ಸರ್ ನಮ್ಮಲ್ಲಿ ಈಗ ತಾವು ಹೇಳ್ದಂಗೆ ಅರಿವು ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಕೆಲವರಿಗೆ ಬರೋದೇ ಇಲ್ಲ. ಅಂದ್ರೆ ನಿಮ್ಮ ಟೀಚರ್ಸ್ ರೋಲು, ಲೆಕ್ಚರರ್ಸ್ ರೋಲ್ ಇಲ್ಲಿ ಜಾಸ್ತಿ ಇದೆ. ಹೌದು ಸರ್. ನಮ್ಮ ಒಂದು ರೋಲು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಮಗೆ ಬರ್ತಂತ ಒಬ್ಬ ವಿದ್ಯಾರ್ಥಿ ನಾವು ಸಮಾಜಕ್ಕೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕಲಿಸ್ತಾ ಇರ್ತೀವಿ. ವೆರಿ ಗುಡ್. ಆ 3 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಅದನ್ನು ನಾವು ಆ ಪೀರಿಯಡ್ ಇರುತ್ತೆ, ಕನ್ವರ್ಷನ್ ಪೀರಿಯಡ್ ಇರುತ್ತಲ್ಲ, ಬರೇ ವಿದ್ಯಾಭ್ಯಾಸ ಅವರು ಏನು ಸಿಲೆಬಸ್ ಇದೆ ಅದು 50%, 80%, 90% ತೊಗೊಳ್ತಾರೆ. ಬಟ್ ಅದ್ರ ಜೊತೆಗೆ ಜೀವನದ ಮೌಲ್ಯಗಳಿರ್ಬೋದು, ಅಥವಾ ಅವರಿಗೆ ಏನು ನಾನು ಸರಿ ಮಾಡ್ತಾ ಇದ್ದೀನ ಇಲ್ವಾ, ಅಥವಾ ಯಾವುದು ಸರಿ ಯಾವುದು ತಪ್ಪು, ಅಥವಾ ಯಾವುದನ್ನು ನಾನು ಸ್ವೀಕರಿಸಬೇಕು ಯಾವುದನ್ನು ಮಾಡಬಾರ್ದು, ಈ ಎಲ್ಲ ಅಂಶಗಳಿದೆಯಲ್ಲ ಅದನ್ನು ಕೊಡುವಂಥದ್ದು ತುಂಬ ತುಂಬ ಮುಖ್ಯ. ಅದರ ಕಡೆ ನಾವು ಮೊದಲನೇದಾಗಿ ಆ ಅರಿವು ನಮಗಿರ್ಬೇಕು. ತಾವು ಹೇಳ್ದಂಗೆ ಆ ಅರಿವು ನಮಗಿರ್ಬೇಕು. ನಾವು ಬೇರೆಯವ್ರಿಗೂ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದರಲ್ಲಿ ಶಿಕ್ಷಕರ ಪಾತ್ರ ಜಾಸ್ತಿ ಇದೆ. ಮೊದಲನೇದಾಗಿ ನಾನು ನನ್ನ ವೃತ್ತಿ ಪ್ರಾರಂಭಿಸಿದಾಗ 22 ವರ್ಷ ಮುಂಚೆ ಅಲ್ಲಿ ಅವಾಗ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವ, ಅವರ ರೀತಿ ನೀತಿ ಶೈಲಿನೇ ಬೇರೆ. ನಾನು ಈಗ ನಿನ್ನೆ ಮೊನ್ನೆ ನೋಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 1 ಜನರೇಷನ್ ಆಗಿದೆ. ಅವರ ಒಂದು ಅಪ್ರೋಚೇ ಡಿಫ್ರೆಂಟ್ ಆಗಿದೆ. ತುಂಬ ಫಾಸ್ಟ್ ಇದ್ದಾರೆ, ಬೇಗ ಬೇಕು ಅವ್ರಿಗೆ ಯಾವುದೇ ರೀತಿಯ ತಾಳ್ಮೆ ಅನ್ನೋದು ಕಡಿಮೆ ಆಗ್ತಾ ಇದೆ. ರೆಡಿಮೇಡ್ ಫಾಸ್ಟ್ ಫುಡ್ ಟೈಪ್ ತರ ನೋಟ್ಸ್ ಇರ್ಬೋದು, ಎಲ್ಲ ಬೇಗ ಬೇಕು. ಶಾರ್ಟ್ ಕಟ್ ಮೆಥಡ್ ಅವ್ರಿಗೆ ಸ್ಮಾರ್ಟ್ ಮೆಥಡ್ ಅಂತಾರೆ. ಅದಕ್ಕೆ ಶಾರ್ಟ್ ಕಟ್ ಅನ್ನಲ್ಲ, ಸ್ಮಾರ್ಟ್ ಮೆಥಡ್ ಅನ್ನೋ ಹೆಸರಲ್ಲಿ ಎಲ್ಲ ಶಾರ್ಟ್ ಕಟ್ಟೇ ಆಗಿದೆ. ಎಲ್ಲ ಒಂದ್ ಕಡೆ ನಮಗೆ ಏನ್ ಅವ್ರು ಸರಿ ಇದಾರೋ, ಅವ್ರ ಸ್ಪೀಡಿಗೆ ನಾವು ಹೋಗ್ಬೇಕು ಅಥವಾ ನಮ್ಮ ಸ್ಪೀಡಿಗೆ ಅವ್ರು ಬರ್ತಾರೋ ಅನ್ನೋ ಯಾರು ಸರಿ ಏನು ಅಂತ ಗೊಂದಲ ಇದೆಯಾ? ಖಂಡಿತವಾಗ್ಲೂ ಇದೆ ಸರ್. ಕೆಲವು ವಿಷಯಗಳಲ್ಲಿ ನಾವು ಅವರಿಂದ ಹಿಂದೆ ಇದೀವಿ, ನಾನು ಅದನ್ನ ಒಪ್ಕೊಳ್ತೀನಿ. ಟೆಕ್ನಾಲಜಿ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾವಿನ್ನೂ ಎಲ್ಲಿದೆ ಅಂತ ಹುಡುಕೋಷ್ಟರಲ್ಲಿ ಅವ್ರು ಮುಗಿಸಿರ್ತಾರೆ ಕೆಲಸ. ಅದಿರ್ಲಿ, ಪುಟ್ಟ ಮಕ್ಕಳೇನೆ ಫಾಸ್ಟ್ ಆಗೋದು ಸರ್. ನನಗೇನಾದ್ರೂ ತೊಂದರೆ ಆದ ಮೊಬೈಲಲ್ಲಿ ನಾನು ಅದನ್ನ ಸರಿಪಡಿಸೋದೇ ನನ್ನ ಮಗಳಿಂದ. ಸೊ ಈ ಸುಮಾರು ಜನದ ಕಥೆ ಅದೇ ಎಲ್ರ ಮನೆಯಲ್ಲೂ ಇದೆ. ಟಿವಿ ಏನಾದ್ರು ಹ್ಯಾಂಗ್ ಆದ್ರೆ, ಮೊಬೈಲ್ ಹ್ಯಾಂಗ್ ಆದ್ರೆ ಮಗು ಕರೆದು ಸ್ವಲ್ಪ ಸರಿ ಮಾಡ್ಕೊಡಪ್ಪ ಅಂತ ಕೇಳೋ ಸ್ಥಿತಿಗೆ ಹೋಗಿದ್ದೀವಿ ನಾವು. ವೆರಿ ಗುಡ್ ಸರ್, ವೆರಿ ಗುಡ್. ಡಾಕ್ಟರ್ ಮೊಹಮ್ಮದ್ ಫರೂಕ್ ಪಾಷಾ ಅವರೇ, ನಾನು ತಮ್ಮನ್ನ
ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆಂಗೇರಿಗೆ 2 ವರ್ಷ ನಿಮ್ಮ ಪ್ರಿನ್ಸಿಪಾಲ್ಗಳು ನನ್ನನ್ನು ಮೋಟಿವೇಟ್ ಮಾಡೋದಕ್ಕೆ ಕರೆಸಿದ್ರು. ಒಂದು 4-5 ವರ್ಷದ ಹಿಂದೆ ಒಂದು ಸರಿ, ಕಳೆದ ವರ್ಷ ಒಂದು ಸರಿ ಅಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ನನ್ನ ತರಬೇತಿಯ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ಸರ್, ಮೊದಲನೇದಾಗಿ ನಾವು ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಮನೋಸ್ಥಿತಿ, ಅವರಿಗೆ ಏನು ಬೇಕು, ಏನು ಡೈರೆಕ್ಷನ್ ಹೋಗಬೇಕು, ಅದನ್ನ ಎಲ್ಲರೂ ಮನವರಿಕೆ ಮಾಡುವಂಥ ಜವಾಬ್ದಾರಿ ಎಲ್ಲ ಕಾಲೇಜ್ಗಳಿಗಿರುತ್ತೆ. ನಾವು ಆ ದಿಕ್ಕಿನಲ್ಲಿ ನೋಡಬೇಕಾದ್ರೆ ನಮಗೆ ಒಬ್ಬ ರಿಸೋರ್ಸ್ಫುಲ್ ಪರ್ಸನ್, ಯಾರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೀಟ್ ಆಗಿ ಅರಿವು ಇರುತ್ತೆ, ಪ್ಲಸ್ ಸಮಾಜದ ಜೊತೆ ಅವರನ್ನು ಹೊಂದಾಣಿಕೆ ಮಾಡುವಂಥ ಒಂದು ಕೆಲಸ ಏನಿದೆಯಲ್ಲ ಅದನ್ನ ನಾವು ಮಾಡೇ ಮಾಡ್ತೀವಿ, ಎಲ್ಲ ಪ್ರತಿ ವರ್ಷ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ನಿಮ್ಮ ಸೆಷನ್ಗೆ ಬಂದಾಗ ನಾನು ಗಮನಿಸಿದಾಗ, ಒಂದು ನಿಮಗೆ ಆ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡಿ ಸುಮಾರು 2-2.5 ಗಂಟೆ ಕೂಡ್ಸೋದಿದೆಯಲ್ಲ, ಅದು ಮಾಡಿದ್ರೆ ಅದು ಫಸ್ಟ್ ಸಕ್ಸಸ್. ಒಂದು ಕಡೆ ಕೂಡ್ಸೋದಿದೆಯಲ್ಲ ವಿದ್ಯಾರ್ಥಿಗಳನ್ನ ಆ ಇಂಟ್ರೆಸ್ಟ್ ಇಂದ, ಅದು ಮೊದಲನೇ ಸಕ್ಸಸ್. ಎರಡನೇದೇನಪ್ಪ ಅಂದ್ರೆ ಅವ್ರಿಗೆ ಬೇಕಾಗಿರೋಂಥ ವಿಷಯ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ತಲುಪಿಸೋದಿದೆಯಲ್ಲ, ಅದು ಎರಡನೇ ಸಕ್ಸಸ್. ಯಾಕೆಂದ್ರೆ ಈಗ ನಮ್ಮಲ್ಲಿ ಎಕ್ಸಾಂಪಲ್ ಅಷ್ಟೇ, ನಮ್ಮಲ್ಲಿ ತುಂಬಾ ಎಕ್ಸಾಂಪಲ್ಗಳಿದೆ. ಯಾವ ರೀತಿ ನಾವು ಎಕ್ಸಾಂಪಲ್ನ ಅವ್ರನ್ನ ಮನ ಮುಟ್ಟಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೂರನೇದು ಈ ಮಲ್ಟಿಮೀಡಿಯಾ ಲೆವೆಲ್ ಅದೆಲ್ಲ ಇದೆ, ಅದನ್ನ ನಮ್ಮ PPT ಅದೆಲ್ಲ ಮಾಡ್ತೀರಾ. ನಿಮ್ಮ ಒಂದು ಪ್ರೆಸೆಂಟೇಷನ್ ಅಲ್ಲಿ ಒಂದು ವಿಶೇಷ ಶೈಲಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು, ಪ್ರಶ್ನೆ ಕೇಳೋದು, ನಗಿಸೋದು, ಅಥವಾ ಅವ್ರಿಗೆ ಒಂದು ಹಾಸ್ಯ ಹೇಳೋದು, ಅಥವಾ ಒಂದು ಸಮ್ಟೈಮ್ಸ್ ಎಮೋಷನ್ಸು ಇಂಪಾರ್ಟೆಂಟ್ ಆಗಿರುತ್ತೆ, ಸೀರಿಯಸ್ ವಿಷಯ ಇರುತ್ತೆ, ಅದನ್ನು ಆ ಹಂತದಲ್ಲೇ ವಿದ್ಯಾರ್ಥಿಗಳನ್ನು ತೊಗೊಂಡೋಗಿ ಹೇಳುವಂಥದ್ದು. ಕೆಲವು ನಗುವಂಥದ್ದು ಇರುತ್ತೆ, ಅವ್ರು ನೆಗಸ್ ಹೇಳೋದು, ಬಟ್ ಅದರ ಹಿಂದೆ ಬುದ್ಧಿವಾದ ಇರುತ್ತೆ. ಇದೆಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟು. ನಾನು ಅದನ್ನ ಗಿಫ್ಟ್ ಅಂತಾನೆ ಹೇಳ್ತೀನಿ. ಸೊ ನನ್ನ ಪ್ರಕಾರ ಕಾಲೇಜ್ ಇಸ್ ಲಕ್ಕಿ, ಸ್ಟೂಡೆಂಟ್ಸ್ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಇಟ್. ಥ್ಯಾಂಕ್ ಯು ಸರ್. ತಮ್ಮನ್ನು ಭೇಟಿಯಾಗಿದ್ದು ಆ ಕಾಲೇಜಿನಲ್ಲಿ, ಈ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆಂಗೇರಿಯಲ್ಲಿ ಸರ್ರು ಸದ್ಯ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೀರಿ. ಈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಈ ಒಂದು ಕೆಲಸ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ ಸರ್? ನಾನು ಒಬ್ಬ ಟೀಚರಾಗೆ ಶುರು ಮಾಡಿ ಆಮೇಲೆ ಸೀನಿಯರ್ ಪ್ರೊಫೆಸರ್ ಆಗಿ ಆಮೇಲೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ದೀನಿ. ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪಾ ಅಂದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ವಿದ್ಯಾರ್ಥಿಗಳ ಜೊತೆಗೆ ಸಹೋದ್ಯೋಗಿಗಳನ್ನು ನೋಡ್ಕೊಳ್ಳುವಂಥದ್ದು. ಓಹೋ, ಕರೆಕ್ಟ್. ಸೊ ಅದೇ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ ಅಂದ್ರೆ, ವೆನ್ ವಿ ಸೇ ಡಿಪಾರ್ಟ್ಮೆಂಟ್, ಅಲ್ಲಿ ಜೂನಿಯರ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವರು ಎಕ್ಸ್ಪರ್ಟ್ ಇರ್ತಾರೆ. ಎಲ್ಲರೂ ಸರಿಯಾಗಿ ತಗೊಂಡು ಅವರಿಗೆ ಶಕ್ತಿಗೆ ಅನುಗುಣವಾಗಿ ಕೆಲವು ಸಬ್ಜೆಕ್ಟ್ಸ್ ಗಳನ್ನ ಕೊಡಬೇಕಾಗುತ್ತೆ. ಇದು ಬ್ಯಾಲೆನ್ಸ್. ಹೌದು, ಡೆಫಿನೆಟ್ಲಿ ಸರ್. ಈಗ ನಾನು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋದ್ರಿಂದ ಕೆಲವು ಅಕೌಂಟ್ ಸಬ್ಜೆಕ್ಟ್ಸ್ ಇದೆ, IT ಸಬ್ಜೆಕ್ಟ್ ಇದೆ, ಆಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆ, ಮಾರ್ಕೆಟಿಂಗ್ ಇದೆ, HR ಇದೆ. ಅದನ್ನ ಸರಿಯಾದ ಟೀಚರ್ನ ಅಲ್ಲಿ ನಾವು ತಗೊಂಡೋಗಿ ಕೊಟ್ರೆ ಅವರು ಇನ್ನೂ ಒಳ್ಳೆ ರೀತಿಯಲ್ಲಿ ಹುಡುಗರಿಗೆ ಕೊಡ್ತಾರೆ. ಎಕ್ಸ್ಪರ್ಟೈಸ್ ಅಂತ ಹೇಳ್ತೀವಿ, ಅದೊಂದಿದೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಚಾಲೆಂಜ್ ನನಗನ್ಸೋದು ಏನಪ್ಪಾ ಅಂದ್ರೆ, ಟೀಚರ್ಸ್ನ ಮೋಟಿವೇಟೆಡ್ ಮಾಡುವಂಥದ್ದು. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಇದಿದೆ, ಅವರಲ್ಲಿ ಆಗಿರ್ತಕ್ಕಂಥ ನಮ್ಮಲ್ಲಿ ಕೆಲವು ವ್ಯವಸ್ಥೆಗಳ ವಿಷಯದಲ್ಲಿ ಸ್ಯಾಲ್ರಿ ಇರ್ಬೋದು, ಪ್ರಮೋಷನ್ ಅದೆಲ್ಲ ಇರುತ್ತೆ. ಬಟ್ ಅದೆಲ್ಲ ಅವ್ರ ಕೆಲಸದ ಮೇಲೆ ಇನ್ಫ್ಲೂಯೆನ್ಸ್ ಆಗಬಾರ್ದು. ಕೆಲವು ಸರಿ ಇನ್ಫ್ಲೂಯೆನ್ಸ್ ಆಗುತ್ತೆ, ಅದಾಗಬಾರದು. ಆ ಥರದೊಂದು ಮೀಡಿಯಾ ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರನ್ನ ಯಾವ ರೀತಿಯಲ್ಲಿ ನಿಮ್ಮ ಕೆಲಸವನ್ನ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ಬೇಕು. ಯಾಕೆಂದ್ರೆ ಪ್ರತಿ ವರ್ಷ ನಮಗೆ ಹೊಸ ವಿದ್ಯಾರ್ಥಿಗಳು ಬರ್ತಾರೆ. ಖಂಡಿತ. ನಾವು ಮಾಡ್ತಕ್ಕಂಥ ಶೈಲಿ ಒಂದೇ ಇದ್ರು ಕೇಳುವಂಥ ವಿದ್ಯಾರ್ಥಿಗಳು ಬೇರೆ ಬೇರೆ. ಹೌದು. ಆಮೇಲೆ ಕೇಳುವಂಥ ವಿದ್ಯಾರ್ಥಿಗಳನ್ನ ಅನುಗುಣವಾಗಿ ನಾವು ಪಾಠ ಮಾಡ್ಬೇಕು. ಸರ್, ಕೆಲವು ಟೈಮಲ್ಲಿ ಒಂದು ಟಾಪಿಕ್ 1 ಗಂಟೆಗೆ ಮುಗಿಸ್ತೀವಿ ನಾವು, ಕೆಲವು ಟೈಮಲ್ಲಿ 3 ಗಂಟೆ ಆದರೂ ಆಗಲ್ಲ. ಯಾಕಂದ್ರೆ ತಗೊಳ್ಳೋಂಥ ಮನಸ್ಥಿತಿ ಇರಬೇಕು ವಿದ್ಯಾರ್ಥಿಗಳಿಗೆ. ನಾವು ಗುಡ್ ಲರ್ನರ್ಸ್ ಅಂತೀವಿ, ಸ್ಲೋ ಲರ್ನರ್ಸ್ ಅಂತೀವಿ, ಫಾಸ್ಟ್ ಲರ್ನರ್ಸ್ ಅಂತೀವಿ. ಸೊ ಅದ್ರ ಅವ್ರ ಪ್ರಕಾರ ನಾವು ಲರ್ನ್ ಮಾಡ್ಕೊಂಡು ಹೋಗಿ. ಓಕೆ ಸರ್, ತಾವು ಸಂಪನ್ಮೂಲ ವ್ಯಕ್ತಿಯಾಗಿ ಕೌನ್ಸಿಲಿಂಗ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಲೆಲ್ಲ ಭಾಗವಹಿಸಿದ್ರಿ, ಅದರ ಅನುಭವನ ಹಂಚ್ಕೊಳ್ಳಿ. ಸೊ ನಾನು ಕ್ರಮೇಣ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗ ನನಗೊಂದು ಅನಿಸಿದ್ದೇನಪ್ಪ ಅಂದರೆ, ಈ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ಗೂ ಸಹ ಎಲ್ಲೋ ಒಂದು ಕಡೆ ಸಂಪನ್ಮೂಲದ ಕೊರತೆ ಇದೆ ಅನ್ನೋದು, ಅದನ್ನ ನಾವು ಬ್ಯಾಲೆನ್ಸ್ ಮಾಡುವಂಥ ಕೆಲಸ. ಏನಪ್ಪ ಖಂಡಿತವಾಗ್ಲೂ ಸರ್, ಏನಪ್ಪ ಗ್ಯಾಪ್ ಅಂದರೆ, ಏನು ಅವ್ರಿಗೆ ಗೊತ್ತಿದೆ,
ಏನು ಹೊಸದಾಗಿದೆ ಅದರ ಮಧ್ಯೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡಿ ಅವರಿಗೆ ಹೊಸ ವಿಷಯವನ್ನು ತಲುಪಿಸುವಂಥ ಕೆಲಸ ಅಷ್ಟೇ. ಅವರಿಗೆ ವಿಷಯ ಗೊತ್ತಿದೆ, ಅದನ್ನ ಅವ್ರಿಗೆ ಮನವರಿಕೆ ಮಾಡಿ ಇನ್ನೂ ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡುವ. ವೆರಿ ಗುಡ್, ವೆರಿ ಗುಡ್ ಸರ್. MCom, MBA, MD, BA, PG, ಡಿಪ್ಲೊಮಾ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್, MPhil, PhD, ಏನು ಸರ್ ಇವೆಲ್ಲ ಇಷ್ಟುದ್ದ ಯಾವಾಗ ಓದಿದ್ರಿ? ಯಾಕೆ ಕಂಟಿನ್ಯೂಸ್ ಆಗಿ ಓದಬೇಕು ಅನ್ನಿಸ್ತು? ಸರ್ ಏನೋ ನಾನು ವಿದ್ಯಾರ್ಥಿ ದಿನಗಳಿಂದನೂ ನಿಜ ಹೇಳಬೇಕು ಅಂದರೆ ನಾನು ಒಬ್ಬ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇದ್ದೆ, ರ್ಯಾಂಕ್ ಸ್ಟೂಡೆಂಟ್ ಅಂತೂ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಆ ಸೆಳೆತ ಆಯಿತು, ಇಲ್ಲ ನಾನು ಓದಬೇಕು, ಮುಂದೆ ಒಂದು ಡಿಗ್ರಿ ಆದಮೇಲೆ ಇನ್ನೊಂದು ಡಿಗ್ರಿ ಮಾಡೋಣ ಅದೇ ಥರ. ಆಮೇಲೆ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಒಬ್ಬ ಕೆಲವರು ಒಂದು ಮನೆ ಆದಮೇಲೆ ಇನ್ನೊಂದು ಮನೆ ಮಾಡೋಣ, ಇನ್ನೊಂದು ಸೈಟ್ ತಗೊಳ್ಳೋಣ ಆ ಥರ. ಅಂದರೆ ನೀವು ಈ ಡಿಗ್ರಿ ಆಯಿತು ಇನ್ನೊಂದು ಡಿಗ್ರಿ ಮಾಡೋಣ ಅಂತ, ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದು. ನನಗೆ ಅನ್ಸೋದು ಈ ಮನೆಗಳ ಆಸ್ತಿಗಿಂತ ದೊಡ್ಡ ಆಸ್ತಿ ಈ ಡಿಗ್ರಿಗಳು ಪಡೆಯೋದು ಅನ್ನೋದು. ವೆರಿ ಗುಡ್. ನಿಮ್ಮ ಅದೇ ಅಪ್ರೋಚು ಈಗ ನೀವಾಗ ನೋಡ್ತಾ ಇರೋದಕ್ಕೆ ನೀವು ಭಾರಿ ಖುಷಿಯಾಗಿದ್ದೀರಿ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಹೌದು ಸರ್, ಸಂತೋಷವಾಗಿದ್ದೀನಿ. ಈಗ ನನಗೆ ನೋಡಿದ್ರೆ ನೀವು ಫಿಲಮ್ ಆಕ್ಟ್ ಮಾಡ್ಬೋದಾಗಿ ತೀರವಾಗಿ, ಆ ಥರದ್ದೇನು ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ನನಗೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್. ಇದ್ರೊಳಗೆ ನಿಮ್ಗೆ ಅಷ್ಟು ಖುಷಿ ಇದೆ. ಜೊತೆಗೆ ಕೆಲವು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಅದರ ಅನುಭವ? ನಾನು ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಂದಾಗಿಂದ ಸುಮಾರು ಒಂದು 10 ವರ್ಷದಿಂದ ನಮ್ಮಲ್ಲಿ 2 ಅಸೋಸಿಯೇಷನ್ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಇದೆ. ಎಲ್ಲ ವಿಶ್ವವಿದ್ಯಾಲಯ ಅನುದಾನಿತ ಹಾಗೂ ಅನುದಾನ ರಹಿತ ಎಲ್ಲ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್, ಸುಮಾರು ಅಲ್ಲಿ 4,000 to 5,000 ಜನ ಪ್ರೊಫೆಸರ್ಸ್ ಇದ್ದಾರೆ. ಆ ಒಂದು ಸಂಘಟನೆಯಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದೀನಿ. ವೆರಿ ಗುಡ್. ಸುಮಾರು 2 ವರ್ಷದಿಂದ. ಅದ್ರ ಜೊತೆಗೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದೆ, BUTCCM ಅಂತ, ಪರ್ಟಿಕ್ಯುಲರ್ ಆಗಿ ವಾಣಿಜ್ಯ ವಿಭಾಗ ಹಾಗೂ ನಿರ್ವಹಣಾ. ಈ ಅಸೋಸಿಯೇಷನ್ಸ್ ಇನ್ವಾಲ್ವ್ ಆದಾಗ ನಿಮ್ಮ ಅನುಭವದ ಜಾಸ್ತಿ ಆಯ್ತಾ ಸರ್? ಅಲ್ಲಿ ನನಗೆ ನಾನೇ ಕಲ್ತಿದ್ದೆ ಜಾಸ್ತಿ ಇದೆ. ಏನಪ್ಪ ಅಂದರೆ ಒಂದು ಸಂಘಟನೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕೆಂದರೆ ಅಲ್ಲಿ ತುಂಬ ವಿಭಿನ್ನವಾದ ಮನೋಸ್ಥಿತಿಗಳು, ಅವ್ರದ್ದೇ ಆದ ಒಂದು ಕೆಲವು ಪ್ರಾಬ್ಲಮ್ಸ್ಗಳು ಇರುತ್ತೆ. ಅದನ್ನು ನಾವು ಹೈಯರ್ ಅಪ್ಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ಸೀನಿಯರ್ಸ್ ಆಫೀಸರ್ಸ್ ಯಾರಿರ್ತಾರೆ, VC ರಿಜಿಸ್ಟ್ರಾರ್ಗೆ ತಲುಪಿಸುವಂಥ ಕೆಲಸ ಮಾಡುವಂಥದ್ದು. ಅದು ಮಾಡೋ ಜೊತೆಗೆ ಅದನ್ನು ವಾಪಸ್ಸು ಕೆಲಸವನ್ನು ಮುಗಿಸಿ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಟೀಚರ್ಸ್ಗೆ ಅದನ್ನು ತಲುಪಿಸುವಂಥ ಕೆಲಸ. ವ್ಯಾಲ್ಯೂಯೇಷನ್ ಇರ್ಬೋದು. ಈಗ ತಮಗೆ ಗೊತ್ತಿದೆ 3 ವರ್ಷದಿಂದ 3 ಅಥವಾ 5 ವರ್ಷಕ್ಕೆ ಸಿಲೆಬಸ್ ಚೇಂಜ್ ಆಗುತ್ತೆ. ಈಗೇನು ಓರಿಯೆಂಟೇಷನ್ ಮಾಡಬೇಕು, ಅದಕ್ಕೆ ಸಿಲೆಬಸ್ BOE ಇರುತ್ತೆ, BOS ಇರುತ್ತೆ. ಮೊದಲು ಹೊಸ ಸಿಲೆಬಸ್ ಮಾಡಿದಾಗ ಮೊದಲನೇ ಜವಾಬ್ದಾರಿ ಟೀಚರ್ಸ್ ಗೊತ್ತಾಗಬೇಕು, ಏನು ಬದಲಾವಣೆ ಆಗಿದೆ ಅಥವಾ ನನಗೆ ಗೊತ್ತಿದೆಯಾ ಅಥವಾ ಇಲ್ವಾ ಅನ್ನೋದು. ಇನ್ನೊಂದೇನಪ್ಪ ಆಗುತ್ತೆ ಅಂದರೆ ನಾವು ಓದಿದ್ದು 20-25 ವರ್ಷ ಮುಂಚೆ, ಈಗ ಸಿಲೆಬಸ್ ಇರೋದು ಬೇರೆನೆ. ಅಂದ್ರೆ ಅಪ್ಡೇಟ್ ಆಗ್ತಾ ಇರ್ಬೇಕು. ಎಕ್ಸಾಕ್ಟ್ಲಿ. ಯಾವ ರೀತಿ ನಾವು ಮೊಬೈಲ್ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅಪ್ಡೇಟ್ ಮಾಡ್ಕೊಂಡು ಅಪ್ಗ್ರೇಡ್ ಅಂಡ್ ದೆನ್ ಗೋ ಟು ಸ್ಟೂಡೆಂಟ್ ವಿತ್ ದ ಕಾನ್ಫಿಡೆನ್ಸ್. ವಾ ಗ್ರೇಟ್ ಸರ್. ಸರ್, ನೀವು ಸುಮಾರು ಪೇಪರ್ಸ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದೀರಿ, ಅದರ ಅನುಭವ? ಸರ್, ಒಂದು ಏನಪ್ಪ ಅಂದರೆ ನಮ್ಮ ಒಂದು ಚೌಕಟ್ಟೇನಿದೆ ಅದನ್ನು ಮೀರಿ ಹೋದ್ರೇನೆ ನಾವು ಇರೋವಂಥ ಒಂದು ಜಾಗದ ಫ್ರೇಮ್ವರ್ಕ್ ಅಷ್ಟರೊಳಗೆ ಎಲ್ಲ ಔಟ್ ಆಫ್ ಫ್ರೇಮ್ವರ್ಕ್ ಹೋಗ್ಬೇಕು, ಕಂಫರ್ಟ್ ಝೋನಿಂದ ಎಫರ್ಟ್ ಝೋನ್ಗೆ ಹೋಗ್ಬೇಕು. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಸಖತ್ತಾಗಿ ಹೇಳಿದ್ರಿ ಸರ್. ಸರ್, ಈಗ ವಿದ್ಯಾರ್ಥಿಗಳನ್ನು ಜವಾಬ್ದಾರಿಯಂತ ನಾಗರಿಕರನ್ನ ಆಗಿಸ್ಬೇಕು ಅನ್ನೋ ಒಂದು ಪದ ಆರಂಭದಲ್ಲಿ ಹೇಳಿದ್ರಿ. ಹೌದು. ಅದ್ರ ನಿಮ್ಮ ಪ್ರಯತ್ನ ಈ ನಿಟ್ಟಿನಲ್ಲಿ ಹೇಗೆ ಸಾಗಿದೆ? ಸರ್, ಒಂದು ಏನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳು ಈಗ ತುಂಬ ಫೇಸ್ ಮಾಡ್ತಿರೋವಂಥ ಒಂದು ತೊಂದರೆ ಏನಪ್ಪ ಅಂದರೆ ಅವ್ರ ಹತ್ರ ಟೈಮ್ ಇಲ್ಲ. ಎಲ್ಲ ಇದೆ, ಸಮಯ ಒಂದಿಲ್ಲ. ಸರ್, ನಮ್ಮಂಥವ್ರ ಹತ್ರ ಕ್ಲಾಸಿಗೆ ಬಂದು ಸ್ವಲ್ಪ ಹೇಳ್ಕೊಡ್ತೀವಿ. ಯಾಕೆಂದರೆ ಈ ಪ್ರಪಂಚದಲ್ಲಿ ಇರೋರಿಗೆಲ್ಲ 24 ಗಂಟೆ. ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಸಕ್ಸಸ್ನ ಡಿಟರ್ಮಿನ್ ಮಾಡುತ್ತೆ. ಜೊತೆಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ಗೆ ಪೂರಕವಾಗಿರುವ ಅನುಕ್ಷಣ ಅನುಭವಿಸಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದು ಇಂಗ್ಲಿಷ್ಗೆ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಟ್ರಾನ್ಸ್ಲೇಟ್ ಆಗಿದೆ. ದಯಮಾಡಿ ಅಮೆಝಾನ್ ಅಥವಾ sapnaonline.com ನಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾನೆ. ಸರ್, ಇದ್ರ ಬಗ್ಗೆ ಆಕ್ಚುಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ. ಬಟ್ ನಮ್ಮ ಅನುಭವ ಏನು ಹೇಳುತ್ತೆ ಅಂದರೆ, ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳು ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಇರೋದ್ರಿಂದ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳು ಜಾಸ್ತಿ. ಓಕೆ. ಮೊದಲನೇದಾಗಿ ಅವರಲ್ಲಿ ಇರುವಂಥ ಕೊರತೆ ಏನಪ್ಪ ಅಂದರೆ ಕಾನ್ಫಿಡೆನ್ಸ್, ಈ ಆತ್ಮವಿಶ್ವಾಸ ಏನಿದೆ ಅದನ್ನು ನಾವು ಅವರಲ್ಲಿ ಕಂಪ್ಲೀಟಾಗಿ ಜಾಗರೂಕರಣ ಮಾಡಿಸುವಂಥದ್ದು ಒಂದು. ಎರಡನೇದೇನಪ್ಪ ಅಂದರೆ ಕಮ್ಯುನಿಕೇಷನ್. ತಮಗೆ ಗೊತ್ತಿದೆ, ಎಲ್ಲ 106 ಸೆಷನ್ಸ್ಗಳು ತೊಗೊಂಡಿದ್ದೀರ. ಇದನ್ನು ಒಂದೇ ದಿನ ಅಥವಾ ಒಂದೇ ಸೆಷನಲ್ಲಿ ಆಗಲ್ಲ.
ಹಂತ ಹಂತವಾಗಿ Yes. ಅವರಿಗೆ ನಮ್ಮ ಸಿಲೆಬಸ್ ಜೊತೆಗೆ ಈ ಕಾನ್ಫಿಡೆನ್ಸ್ ಕೊಡ್ತಾ ಹೋದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಗ್ರ್ಯಾಜುಯೇಷನ್ ಆದಮೇಲೆ ನಾನು ಯಾವುದೇ ಒಂದು ಜವಾಬ್ದಾರಿ ಕೆಲಸದಲ್ಲಿರ್ಬೋದು ಅಥವಾ ನಾನು ಕೆಲಸಕ್ಕಿಂತ ಹೆಚ್ಚಾಗಿ ಜಾಸ್ತಿ ಒತ್ತು ಕೊಡೋದು ಆಂಟರ್ಪ್ರಿನರ್ಶಿಪ್ಗೆ. ವೆರಿ ಗುಡ್. ನಾನಂತೂ ಏನು ಹೇಳ್ತೀನಿ ಗೊತ್ತಾ ಸರ್, ಆರಂಭದಲ್ಲಿ ಕೆಲಸ ಮಾಡಿ ಆಮೇಲೆ ನೀವು ಕೆಲಸ ಕೊಡಿ ಅಂತೀನಿ ಅಲ್ವೇ? ನಾನಂತೂ ನೀವು ಕೆಲಸ ತಗೊಳ್ಳೋರಲ್ಲ, ಕೆಲಸ ಕೊಡೋರಾಗಬೇಕು ಅಂತ ಹೇಳಿ. ಕರೆಕ್ಟ್ ಸರ್. ನಿಮ್ಮ ಬ್ರದರ್ ಮೊಹಮ್ಮದ್ ರಫಿ ಪಾಷಾ ನಮ್ಮ ಆತ್ಮೀಯರು, ನಮ್ಮ ನಾಗಮ್ಮ ಫೌಂಡೇಶನ್ಲೂ ಕೂಡ ಅವರು ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಬ್ರದರ್ ಬಗ್ಗೆ ಒಂದೆರಡು ಮಾತು ಕೇಳಬೇಕಂತ. ನನ್ನ ಚಿಕ್ಕ ತಮ್ಮ ಅವರು ಮೊದಲನೇದಾಗಿ ಅವ್ರು ಮೊದಲನೇದಿಂದನೂ ತುಂಬ ಹಾರ್ಡ್ ವರ್ಕಿಂಗ್. ಈಗ ಅವರು KS ಆಫೀಸರ್ ಆಗಿ ಎಲ್ಲ ಕಡೆ ತುಂಬ ಪರ್ಟಿಕ್ಯುಲರ್ ಆಗಿ ಅವರ ವಿದ್ಯಾರ್ಥಿ ದಿನಗಳಲ್ಲಿ ನಾನು ನೋಡಿದ ಹಾಗೆ ತುಂಬ ಡಿಸಿಪ್ಲಿನ್ಡ್ ಹುಡುಗ. ಎಲ್ಲ ಏನೇ ನನಗೆ ಗೊತ್ತಿರೋ ಹಾಗೆ ಅವರು ಎಲ್ಲಿ ಜ್ಞಾನ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗಿದ್ದಾರೆ. ಅದೊಂದು ಒಳ್ಳೆ ಇದಿತ್ತು. ಡೆಲ್ಲಿನಲ್ಲೂ ಸುಮಾರು 5 ವರ್ಷ ಇದ್ದು, ಆಮೇಲೆ ತಿರ್ಗಾ ಬೆಂಗಳೂರಿಗೆ ಬಂದು ಇಲ್ಲಿ ಎಕ್ಸಾಮ್ಗಳೆಲ್ಲ ಬರೆದು ಅವರೇ ಪುಸ್ತಕ ಎಲ್ಲ ಬರೆದು IAS ಸ್ವಲ್ಪ ಮಾರ್ಕ್ಸಲ್ಲಿ ಮಿಸ್ ಆಯ್ತು ಅಂತ ಕೇಳಿದೆ. ಇಂಟರ್ವ್ಯೂನಿಗೆ ಹೋಗಿದ್ರು, ಬಟ್ ಅಲ್ಲಿ ಇರ್ತಕ್ಕಂಥ ಕಾಂಪಿಟೇಷನು ಆಗ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸ್ವಲ್ಪ ಮಿಸ್ ಆಯಿತು. ಬಟ್ ಒಂದೇನಪ್ಪ ಅಂದರೆ ಹಿ ವಾಸ್ ನೆವರ್ ಡಿಸಪಾಯಿಂಟೆಡ್. ತಿರ್ಗಾ ವಾಪಸ್ ಬಂದು ಬೇರೆ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ಗೆ ಮೋಟಿವೇಟರ್ ಆಗಿ ಬುಕ್ಸ್ ಎಲ್ಲ ಬರ್ತಾರೆ. ಹೌದು. ಈಗ ಅವರ ಅನುಭವ ಎಲ್ಲ ಮಾಡಿ ಸುಮಾರು 4-5 ಒಳ್ಳೆ ಪುಸ್ತಕಗಳು KS IASಗೆ ಅವ್ರು ರಿಲೀಸ್ ಮಾಡಿದ್ದಾರೆ. ಪ್ಲಸ್ ತುಂಬಾ ಕಡೆ ಅಕ್ಕ ಸಮ್ಮೇಳನಗೆ 2 ಬಾರಿ ಹೋಗಿ ಬಂದಿದ್ದಾರೆ ಅಮೆರಿಕಾಗೆ. ಸೊ ತುಂಬಾ ಸೋಷಿಯಲ್ ಆಕ್ಟಿವಿಟೀಸ್. ಒಂದೇನಪ್ಪ ಅಂದ್ರೆ ಈ ಈಸ್ ಎ ಮೋಟಿವೇಟರ್, ನಾಟ್ ಓನ್ಲಿ ಫಾರ್ ಔಟ್ಸೈಡರ್ಸ್, ಎಲ್ಲೋ ಒಂದ್ ಕಡೆ ನನಗೂ. ಅವರು ಈ ರೀತಿ ನಿಮ್ಮ ಕುಟುಂಬದ ಪ್ರಭಾವ ನಿಮ್ಮ ಮೇಲೆ ಹೇಗಾಗಿದೆ? ನಿಮ್ಮ ಬ್ರದರ್ ಬಗ್ಗೆ ಅಂತೂ ಹೇಳ್ಬಿಟ್ವಿ, ಒಟ್ಟಾರೆ ಕುಟುಂಬದ ಪ್ರಭಾವ. ಸರ್, ನಮ್ಮ ತಂದೆಯವರು ಬೇಸಿಕಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋಂಥವ್ರು. ಇನಿಷಿಯಲ್ ಡೇಸಲ್ಲಿ ನಾವು ಪೊಲೀಸ್ ಕ್ವಾರ್ಟರ್ಸಲ್ಲೇ ಇದ್ವಿ. ಅವಾಗ ನಾನು ನಿಮ್ಮ ಅಪ್ಪ ಅಮ್ಮ ಮಾತಾಡ್ಸ್ಕೊಂಡ್ ಬಂದೆ, ಲಾಸ್ಟ್ ಮಂತ್ ಹೋಗಿದ್ದೆ ಮನೆಗೆ, ಇಬ್ಬರನ್ನು ಪರಿಚಯ ಮಾಡಿಕೊಟ್ಟಿದ್ರು. ನಮ್ಮ ತಂದೆ ತಾಯಿ ವಿಶೇಷ ಏನಪ್ಪ ಅಂದರೆ ಅವರು ದೇ ಆರ್ ಆಲ್ವೇಸ್ ಪಾಸಿಟಿವ್. ವೆರಿ ಗುಡ್. ಒಂದು ನಮ್ಮ ತಂದೆ ನನಗೆ ಯಾವತ್ತೂ ಇಲ್ಲ ಅಂತ ಹೇಳ್ದವ್ರಿಲ್ಲ. ಈ ಕೆಲಸ ಮಾಡ್ತಿದ್ದೀರಾ ಹೀಗೆ ಮಾಡಿ ಅನ್ನೋರು ಬಿಡೋರು. ಹಿ ವಾಸ್ ಆಲ್ವೇಸ್ ಲೈಕ್ ಎ ರೆಫ್ರಿ. ದೂರದಿಂದ ನೋಡಿ ತಪ್ಪಾದ್ರೆ ವಿಜಿಲ್ ಸರ್. ಇದು ಆರ್ಟ್ ಆಫ್ ಪೇರೆಂಟಿಂಗ್ ಅಲ್ಲಿ ಈ ರೆಫ್ರಿ ತರ ಇರಬೇಕು ಪೇರೆಂಟ್ಸ್ ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಸಿಕ್ಬಿಡ್ತಲ್ಲ ನನಗೆ. ವೆರಿ ಗುಡ್. ನಮ್ಮ ಅದೃಷ್ಟ. ಬಟ್ ನಮ್ಮ ತಂದೆಯವರು ಹಾಗೆ ನಮ್ಮ ತಂದೆ ಅಥವಾ ತಾಯಿಯಿಂದ 2-3 ವಿಷಯ ತುಂಬಾ ಸೀರಿಯಸ್ ಆಗಿ ಕಲ್ತಿದ್ದೇನಪ್ಪ ಅಂದ್ರೆ, ಒಂದು ಡಿಸಿಪ್ಲಿನ್. ನಮ್ಮ ತಂದೆ ಇವತ್ತಿಗೂ ಬಟ್ಟೆ ಐರನ್ ಇಲ್ಲದೆ, ಶೂ ಪಾಲಿಶ್ ಇಲ್ಲದೆ ಅಥವಾ ಬೆಲ್ಟ್ ಇಲ್ಲದೆ ಹೊರಗಡೆನೂ ಹೋಗಿಲ್ಲ, ನಾವು ಹೋಗಲ್ಲ. ಅದೇ ಅಭ್ಯಾಸ ನಮಗೂ ಬಂದ್ಬಿಟ್ಟಿದೆ. ಒಂದು. ಎರಡನೇದೇನಪ್ಪ ಅಂದ್ರೆ, ನಮ್ಮ ತಂದೆಯವರು ಈ ಅಡ್ಡ ಹೆಸರು ಕರೆಯೋದಿದೆ ನಮ್ಮಲ್ಲಿ, ಎಲ್ಲಾದ್ರಲ್ಲೂ ಇದೆ. ಅದು ನಮಗೆ ಹೇಳೇ ಕೊಟ್ಟಿಲ್ಲ, ಹೇಳಿದ್ರೆ ತಿದ್ದಿರೋದು. ಯಾವತ್ತು ನನಗೆ ಒಬ್ರದ್ದು ಅಡ್ಡ ಹೆಸರು ಬರೋದಿಲ್ಲ, ಹೇಳೋಕ್ಕೂ ಬರಲ್ಲ. ಅವ್ರು ಪೂರ್ತಿ ಹೆಸರೇ ಹೇಳೇ ನಾನು ಕರೆಯುವಂಥದ್ದು. ಅದೊಂದು ಒಳ್ಳೆ ಅಭ್ಯಾಸ. ಅಂದ್ರೆ ಆಕ್ಚುಲಿ ನೇಮ್ ಇಸ್ ದ ಸ್ವೀಟೆಸ್ಟ್ ವರ್ಡ್ ಇನ್ ದಿಸ್ ವರ್ಲ್ಡ್ ಅಂತೀವಿ. ಸೊ ಮತ್ತೊಬ್ಬರ ಹೆಸರನ್ನ ನಾನು ನಿಮಗೆ ಮೊಹಮ್ಮದ್ ಫರೂಕ್ ಪಾಷಾ ಅಂತ ಪೂರ್ತಿ ಹೇಳ್ದಾಗ್ಲೇನೆ ಅದಕ್ಕೊಂಥರ ಸಂತೋಷ. ಆ ವ್ಯಕ್ತಿಗೆ ಆಗೋಷ್ಟು ಇನ್ಯಾರಿಗೂ ಆಗಲ್ಲ. ಇಲ್ದ್ರೆ ಏನ್ರಿ ಪಾಷಾ ಅನ್ನೋದಕ್ಕೂ ಫುಲ್ ಹೆಸರು ಹೇಳೋದಕ್ಕೂ ವ್ಯತ್ಯಾಸ ಇದೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಸರ್, ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳ ಪ್ರಭಾವ ಇರ್ತಾರೆ. ಆ ರೀತಿ ತಮ್ಗೆ ಹೇಗಾಗಿದೆ? ಸರ್, ನನ್ನ ಅನುಭವದಲ್ಲಿ ಸುಮಾರು ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ, ನಾನು ಎಲ್ಲೋ ಒಂದು ಕಡೆ ತುಂಬ ಅದೃಷ್ಟವಂತ. ಯಾಕೆ ಅಂದರೆ ನನ್ನ ಈ ಜೀವನದಲ್ಲಿ ಬಂದವರೆಲ್ಲ ಒಳ್ಳೆ ವ್ಯಕ್ತಿಗಳೇ, ಸಿಗದಿರೋರೆಲ್ಲ ಅನುಭವಿಸ್ತಾರೆ, ತಗೊಂಡಿರೋದೆಲ್ಲ ಒಳ್ಳೆ ವಿಷಯ. ನನಗನ್ಸುತ್ತೆ ನೀವು ನೋಡೋ ದೃಷ್ಟಿನೇ ಒಳ್ಳೇದಿದೆ. ಆ ತರ ಲೆನ್ಸ್ ಹಾಕೊಂಡ್ಬಿಟ್ಟಿದ್ರೆ ಎಲ್ಲರೂ ಒಳ್ಳೆ ತರ ಕಾಣಿಸ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಾವು ಹಾಕೊಳ್ಳೋ ಕನ್ನಡಕ್ಕೆ ತರ ಮನೋಭಾವ ಅಂದ್ರೆ ನಮ್ಗೆಲ್ಲರೂ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಆಗಿ ಕಾಣಿಸ್ತಾರೆ. ಎಲ್ಲರಿಗೂ ಹಳದಿ ಕನ್ನಡಕ್ಕೆ ಹಾಕೊಂಡ್ಬಿಟ್ಟು ಎಲ್ಲರೂ ಹಳದಿ ಕೆಟ್ಟವರು ಅನ್ಕೊಂಡ್ರೆ ಹಂಗಿರ್ತಾರೆ. ವೆರಿ ಗುಡ್. ಇಲ್ಲಿ 2-3 ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ಹೇಳಿ. ಮೊದಲನೇದಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಜೊತೆ 15-20 ನಿಮಿಷ ನಾನು ಅವ್ರ ಜೊತೆ ಕಾಲ ಕಳೆದಿದ್ದೆ. ಅವರು ಬೆಂಗಳೂರಿಗೆ ಬಂದಾಗ ಒಂದು ದಿನ ಮುಂಚೆ ಅವ್ರು ಪ್ರೆಸಿಡೆಂಟ್ ಓಟ್ ತಗೊಳ್ಳೋಕೆ ಇರಬೇಕಾದ್ರೆ ಜೈನ್ ಕಾಲೇಜ್ ಬಂದಿದ್ದು. ಜೈನ್ ವಿದ್ಯಾನಿಕೇತನ್ ಫ್ರೀ ಸ್ಕೂಲ್ ಜೊತೆ ಸಂವಾದ ಆಯ್ತು. ನಾನು ಅವಾಗ ಕೋಆರ್ಡಿನೇಟ್ ಮಾಡಿದ್ದೆ. ಅವ್ರ ಜೊತೆಯಲ್ಲಿ ಸುಮಾರು ಇದೇ ರೀತಿ 10-15 ನಿಮಿಷ ಮಾತಾಡಿದೆ. ಆ ಒಂದು ಗೋಲ್ಡನ್ ಮೊಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳಿ. ಅವರು ಮಾತಾಡಿದ್ದು ಕಡಿಮೆನೆ ನಿಜ ಹೇಳ್ಬೇಕು ಅಂದ್ರೆ, ಬಟ್ ಒಂದೊಂದು ಮಾತುಗಳು ಇವತ್ತಿಗೂ ಎಲ್ಲೋ ಒಂದ್ ಕಡೆ ನನಗೆ ರಿಫ್ಲೆಕ್ಟ್ ಆಗ್ತಾ ಇರೋದು. ನನಗೆ ಅವರೇ ಕೇಳಿದ್ರು, ಏನ್ ಮಾಡ್ತಿದ್ದಾರೆ ಟೀಚರ್ ಅಂತ. ನೀವು ಚೆನ್ನಾಗಿ ಓದಬೇಕು ಅಂದ್ರು. ಅಷ್ಟೇ, ಒಂದೊಂದೇ ಸೆಂಟೆನ್ಸ್ ಅದು. ಓಕೆ ಸರ್ ಅಂದೆ. ಆಮೇಲೆ ಸರ್, ಆಮೇಲೆ ಕಾಫಿ ಅದೆಲ್ಲ ಇದಾಯ್ತು. ಆಮೇಲೆ
ಚೆನ್ನಾಗಿ ಓದಿ ಒಳ್ಳೇದು ಹೇಳ್ಕೊಡಿ ವಿದ್ಯಾರ್ಥಿಗಳಿಗೆ, ನೀವು ಕಲಿಯೋದಿದೆ ಕಲೀರಿ. ಇನ್ನೂ ಈ ಥರ 4-5 ಸೆಂಟೆನ್ಸ್ಗಳು ಹೇಳಿದ್ದು ನನ್ನ ಬ್ಯಾಕ್ ಆಫ್ ದ ಮೈಂಡ್ ಈಗಲೂ ಹೇಳ್ದಂಗಿದೆ. ಸೊ ಆ ಪರ್ಸನಾಲಿಟಿನೇ ಆಗಿ ಅದು ಯಾರು ಅನುಭವ ಮಾಡಿದ್ದಾರೆ ಅವ್ರು ಮಾತ್ರ. ಸರ್ ವೆರಿ ಅನ್ಅಸ್ಯೂಮಿಂಗ್. ನಾನು ಒಂದಿನ ಅವ್ರ ಭೇಟಿಯಾಗೋ ಸಂದರ್ಭ ಬಂತು. ಅವರ ಬಾಡಿ ಲ್ಯಾಂಗ್ವೇಜು, ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಿದ್ದು, ಎಲ್ಲರಲ್ಲಿ ತಾನು ಒಬ್ಬ ಅಂತ ಡೌನ್ ಟು ಅರ್ತ್ ಬಿಹೇವಿಯರ್ನ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಲ್ಲಿ ಕಲಿಬೇಕು. ನಾನೊಂದು ವಿಡಿಯೋನು ಅದ್ರ ಬಗ್ಗೆ ಮಾಡಿ ಪೋಸ್ಟ್ ಮಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಗಮನಿಸಿ. ಆಮೇಲೆ ಇನ್ನೊಬ್ರು ನಾನು ಓದಿದ ಶಾಲೆ ಪರ್ಟಿಕ್ಯುಲರ್ ನ್ಯಾಷನಲ್ ಮಿಡಲ್ ಸ್ಕೂಲ್, ಹೈಸ್ಕೂಲ್, PUC ಅಲ್ಲಿ ಡಾಕ್ಟರ್ H. ನರಸಿಂಹಯ್ಯ ನನ್ಗೆ ಕೂಡ ಆತ್ಮೀಯರಾಗಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಒಂದ್ಸರಿ ಬಂದಿರು. ನಮ್ಮ ಕುಟುಂಬಕ್ಕೆ ತುಂಬಾ ಒಂಥರ ಯಾವಾಗ್ಲೂ ಏನ್ ಹೇಳ್ತೀನಿ ಗೊತ್ತಾ ಸರ್, ಅವರೊಂದು ಕ್ವಶನ್ ಮಾರ್ಕ್ ಹಾಕಿದ್ರು, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಸೊ ವಿ ಹ್ಯಾವ್ ಟು ಆಸ್ಕ್ ಕ್ವಶನ್ಸ್ ಟು ಗೆಟ್ ಆನ್ಸರ್ಸ್ ಇನ್ ಅವರ್ ಲೈಫ್. ಪ್ರಶ್ನೆ ಅಂತ ಬಂದ್ರೆ H. ನರಸಿಂಹಯ್ಯನವ್ರು ನನ್ನ ಕಣ್ಮುಂದೆ ಬಂದ್ಬಿಡ್ತಾರೆ ಸರ್. ಅವ್ರ ರೂಮ್ಗೂ ಒಂದ್ಸರಿ ಹೋಗಿದ್ದೆ, ಅಲ್ಲೂ ಹಾಕೊಂಡಿದ್ದಾರೆ ಒಂದು ಕ್ವಶನ್ ಅದು ಹಾಕೊಂಡಿದ್ದು, ಅದನ್ನೇ ನೋಡಿ ನನ್ಗೆ ಇನ್ನೂ ಪ್ರಭಾವಶಾಲಿ ಆಗಿದ್ದೇನೆ. ಆವಾಗ ಪರ್ಟಿಕ್ಯುಲರ್ ನನ್ನ ಚಿಕ್ಕ ತಮ್ಮನಿಗೆ ಅವ್ರು ತುಂಬಾ ಪರಿಚಯ, ದಿನ ಲಾಲ್ಬಾಗ್ ವಾಕಿಂಗ್ ಹೋಗೋರು. ಆಮೇಲೆ ನನ್ನ ತಮ್ಮನ ಕ್ಲಿನಿಕ್ ಅವರೇ ಇನಾಗ್ರೇಟ್ ಮಾಡಿದ್ದು 2002ರಲ್ಲಿ. ನನಗೆ ಏನಪ್ಪ ಅಂದರೆ ಮಾತಾಡೋರು ಏನಂತ 2 ಸೆಂಟೆನ್ಸ್ ನನಗೆ ತುಂಬ ಅವರಲ್ಲಿ ಈಗಲೂ ಇರೋದಂದ್ರೆ, ಈ ಥರ ಎಲ್ಲ ಬರ್ಬೇಕಾ ಒಂದು ಫಂಕ್ಷನಲ್ಲಿ ಹೀಗೆ ಮಾತಾಡ್ಬೇಕಂದ್ರೆ ನನ್ನ ಆಸೆ ಏನಪ್ಪ ಅಂದರೆ ನೀವೆಲ್ಲರೂ ಒಂದಿನ ಆ ಕಡೆಯಿಂದ ಈ ಕಡೆ ಬರಬೇಕು ಅಂತ ಹೇಳಿದ್ರು. ಓಕೆ, ನಾನು ಏನೋ ಹೇಳಿದ್ದಾರೆ ಅಂದ್ಕೊಂಡು ಸುಮ್ಮನಾದೆ. ಬಟ್ ಈಗ ಅದನ್ನ ರಿಕಲೆಕ್ಟ್ ಮಾಡಿದ್ರೆ ಅಲ್ಲಿಂದ ಕಲಿತು ಬೆಳೆದು ಈ ಕಡೆ ಬಂದು ಕೂತ್ಕೊಂಡು ಮಾತಾಡೋರ್ ಥರ ಆಗಬೇಕು ಅನ್ನೋ ಒಂದು ಅರ್ಥ ಈಗ ಅರ್ಥ ಆಗುತ್ತೆ. ವೆರಿ ಗುಡ್. ಒಂದು 2ನೇ ಸಲ ಇನ್ನೊಂದ್ಸಲಿ ನಾನು ಒಂದು ಯಾವುದೋ ಒಂದು ಚಿಕ್ಕ ಕೆಲಸಕ್ಕೆ ಸಾಯಂಕಾಲ 6:30ಗೆ ಅವ್ರ ರೂಮ್ಗೆ ಹೋಗಿದ್ದೆ. ಅಲ್ಲಿ ನ್ಯಾಷನಲ್ ಕಾಲೇಜಲ್ಲೇ ಮೊದಲನೇ ರೂಮ್. ನಾನು ಎಂಟಾದೆ, ಬಾಪ ಕೂತ್ಕೊಳ್ಳಿ ಅಂದರು. ಅವರು ಬರೀ ರಾಗಿ ರೊಟ್ಟಿ ತಿಂತಾಯಿದ್ರು, ಬೇರೆ ಏನು ಹೊತ್ಕೊಳ್ತಾ ಇರಲಿಲ್ಲ. 6-6:30 ಹೋದಾಗ ಅವರು ಇನ್ನೇನು ಊಟ ಮಾಡಿದ ಟೈಮಲ್ಲಿ ನನಗೂ ಕೊಟ್ಟರು. ನಾನು ಅವ್ರಿಗಿಲ್ಲ ಅನ್ನೋ ಕಾರಣ ನಾನು ತಿಂದೆ. ಅದು ಒಂದು ನನ್ನ ವೆರಿ ಮೆಮೊರೇಬಲ್. ಅವ್ರ ಜೊತೆ ತಿಂದ್ವಲ್ಲ ಅನ್ನೋದು. ಆಮೇಲೆ ಎಲ್ಲ ಸಿಕ್ಕಿದಾಗೆಲ್ಲ ಮಾತಾಡೋರು, ಎಲ್ಲ ಚೆನ್ನಾಗಿರೋರು. ಕರ್ನಾಟಕದ ಗಾಂಧಿ. ಹೌದು. ಬಟ್ ನಂದೇನು ಒಂದೇ ಒಂದು ಬೇಜಾರ ಅಂದ್ರೆ, ದೂರದರ್ಶನದಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಅವರ ಸತ್ತ ಸುದ್ದಿ ಬಂತು. ದೂರದರ್ಶನದವರು ಇಂಟರ್ವ್ಯೂ ಮಧ್ಯದಲ್ಲೇನೆ ಅನೌನ್ಸ್ ಮಾಡಕ್ ಕೇಳಿದ್ರು. ನಾನು ಅದನ್ನ ಇಂಪ್ರಾಂಪ್ಚು ಅನೌನ್ಸ್ ಮಾಡಿದ್ದೆ. ಸೊ ಅಂದರೆ ಐ ವಾಸ್ ಆನ್ ಲೈವ್ ಅಟ್ ದಟ್ ಟೈಮ್ ಆ ಸುದ್ದಿ ಬಂದಾಗ. ಬಟ್ ನನಗಂತೂ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದರು, ಯೂತ್ ಲೀಡರ್ಸ್ ನಾಟ್ ಸ್ಕಿಲ್ಡ್ ಪ್ರೆಸಿಡೆಂಟ್ ಆಗಿ ಬಂದಾಗ ಅವರೊಂದು ಮಾತು ಕೇಳಿದರು. ಏನಂದರೆ, ನೋಡ್ರಿ ನೀವೆಲ್ಲ ಬೇರೆ ಬೇರೆ ರಾವು ಕಾಲ, ಗುಳಿಗೆ ಕಾಲ ಏನೇನೋ ಹೇಳ್ತಿರಲ್ಲ, ಈಗ ಏನಾದರೂ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿದ್ದು ಅವೆಲ್ಲ ರಾವು ಕಾಲದಲ್ಲಿ ಹೊಟ್ಟಿತ್ತಾ, ವಿಮಾನ ಹೊಟ್ಟಿತ್ತಾ, ರೈಲು ಹೊಟ್ಟಿತ್ತಾ? ಆ ಥರ ಯಾವುದೂ ಇಲ್ಲ ರೀ, ಎಲ್ಲ ಕಾಲ ಒಳ್ಳೇದು ಅಂತ ಹೇಳಿದ್ರು ಸರ್. ಸಾಯಿಬಾಬಾ ಅವ್ರನ್ನ ಪ್ರಶ್ನೆ ಮಾಡಿದ್ದ ಅದೆಲ್ಲ ಗೊತ್ತಿದ್ದ ವಿಚಾರಗಳು. ಅಂದ್ರೆ ಅದು ಹೆಂಗೆ ನೀವು ಬೂದ್ ಕುಂಬಳಕಾಯಿ ತರಿಸಿ ಸಣ್ಣದೇ ಅವರು ಚಿನ್ನ ಉಂಗುರ ಏನ್ ಬೇಡಪ್ಪ, ನನ್ಗೆ 10 ರೂಪಾಯಿದು ಬೂದ್ ಕುಂಬಳಕಾಯಿ ಕೊಡು ಅಂತ ಕೇಳಿದ್ದು. ಈ ತರದ್ದು ವಿಚಾರವಾದಿಗಳು ಇವೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರಿದೆ. ಗುಡ್, ತುಂಬಾ ಸಂತೋಷ. ಆಮೇಲೆ ನಮ್ಮ ಶಿಕ್ಷಕರು ಅಷ್ಟೇ. ನನ್ನ ಪ್ರೈಮರಿ ಸ್ಕೂಲಿಂದ ಮೀನಾಕ್ಷಮ್ಮ ಮೇಡಮ್ ಅಂತ ಒಬ್ಬರಿದ್ರು, ವಿ ವೆಂಕಟಮ್ಮ ಅಂತಿದ್ರು, ಬನಶಂಕರಯ್ಯ ಸರ್ ಅಂತಿದ್ರು. ನನಗೆ ಕಾಟೋಟಿ ರವೀಂದ್ರ ಗುರುರಾಜ್ ಕಾಟೋಟಿ ಅಂತ ಸರ್ ಇದ್ದಾರೆ, ಸಹೋದ್ಯೋಗಿ ಪ್ಲಸ್ ಟೀಚರ್. ಎಲ್ಲರೂ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿ ಈ ಮಟ್ಟಿಗೆ ಇಲ್ಲಿ ನಾನು ಬಂದೆ. ಸೊ ನೀವೊಬ್ಬ ಟೀಚರ್ ಆಗಿ ಟೀಚರ್ನ ಸ್ಮರಿಸ್ತಾ ಇದ್ದೀರಿ. ಇವತ್ತು ಸೆಪ್ಟೆಂಬರ್ 6, ನಿನ್ನೆ ತಾನೇ ನೀವು ಮೆಸೇಜ್ ಕಳಿಸಿದ್ರಿ ನನಗೆ. ಅದರಲ್ಲಿ ಏನಿತ್ತು ಅಂದರೆ, 1 book, 1 pen, 1 child and 1 teacher can change the world. ಎಸ್ ಅಲ್ವಾ? ಎಷ್ಟು ಅಂದರೆ ಈ ವಾಕ್ಯ ನೀವು ತುಂಬ ಇಷ್ಟಪಟ್ಟು ಫಾರ್ವರ್ಡ್ ಮಾಡಿದ್ದೀರಿ. ಹೌದು ಸರ್. ಈ ವಾಕ್ಯದ ಬಗ್ಗೆ ಒಂದೆರಡು ಸರ್, ಏನೇ ಬದಲಾವಣೆ ನಾನು ತರಬೇಕಾದ್ರೆ ಮೊದಲನೇದಾಗಿ ನಾನು ಬದಲಾಗಬೇಕು. ಕರೆಕ್ಟ್. ಅದು ನಮಗೆ ಗೊತ್ತಿದೆ. ನೀವು ಏನು ಬದಲಾವಣೆ ತರೋದಕ್ಕೆ ಬಯಸ್ತೀರೋ ಆ ಬದಲಾವಣೆ ನಿಮ್ಮಿಂದ ಶುರುವಾಗಲಿ ಅನ್ನೋದು. ಎಸ್. ಅದು ಎರಡನೇದೇನಪ್ಪ ಅಂದರೆ, ಈ ಬದಲಾವಣೆ ತರೋವಂಥ ಜವಾಬ್ದಾರಿ ಯಾರ ಮೇಲೂ ಇಲ್ಲ, ನನ್ನ ಮೇಲಿದೆ. ಅದು ನಾನು ಭಾವಿಸ್ಕೊಂಡಿದ್ದೆ. ಅದು ನಾನೇ ಶುರು ಮಾಡಬೇಕು, ನಾನೇ ಮಾಡಬೇಕು. ನಾನು ಮಾಡಿದಾಗ ನಾನು ಇನ್ನೊಬ್ರಿಗೆ ಹೇಳೋ ಸ್ಥಿತಿಲಿ ಇರ್ತೀನಿ, ಅಥವಾ ಬೇರೆಯವ್ರು ನನ್ನನ್ನು ನೋಡಿ ಕಲಿಯೋ ಸ್ಥಿತಿಲಿ ಇರ್ತಾರೆ. 2. ಮೂರನೇದೇನಪ್ಪ, ನಾನು ವಿದ್ಯಾರ್ಥಿಗೆ ಹೇಳೋದು, ಮುಂದಿನ ಬದಲಾವಣೆ ನೆಕ್ಸ್ಟ್ ಫ್ಯೂಚರ್ ಇಲ್ಲ, ಯು ಆರ್ ಪ್ರೆಸೆಂಟ್. ಇಫ್ ಯು ಆರ್
ಇಫ್ ಯುವರ್ ಪ್ರೆಸೆಂಟ್ ಈಸ್ ಗುಡ್, ಯುವರ್ ಫ್ಯೂಚರ್ ವಿಲ್ ಆಲ್ಸೋ ವಿಲ್ ಬಿ ಗುಡ್. ಗುಡ್. ಸೊ ಈ ಒಂದು ಡೈರೆಕ್ಷನಲ್ಲಿ ಜಾಸ್ತಿ ನಮ್ಮ ಆಲೋಚನೆಗಳು ಹೋಗುವಂಥದ್ದು. ವೆರಿ ಗುಡ್. ನನಗಂತೂ ತುಂಬ ಖುಷಿ ಆಯಿತು. ಈಗ ನಮ್ಮ ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ, ಅಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸ್ತೀರಿ. ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ, ನಾನು ನಮ್ಮ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿರೋದ್ರ ಬಗ್ಗೆ ಏನಂತೀರಿ ಸರ್? ಮೊದಲನೇದಾಗಿ ನಾನು ಆ ಹೆಸರನ್ನು ನೋಡಿದಾಗ ಈ ಕೃತಜ್ಞತೆ ಅನ್ನೋದು ನಮ್ಮ ಜೀವನದಲ್ಲಿ ನಮ್ಮನ್ನು ತುಂಬ ಹಂಬಲ್ ಆಗಿ ಮಾಡುತ್ತೆ. ಕರೆಕ್ಟ್. ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ, ನಾವು ಸಮಾಜದಿಂದ ಸಾಕಷ್ಟು ತೊಗೊಂಡಿದ್ದೀವಿ. ನಾವು ಸಮಾಜಕ್ಕೆ ಇನ್ನೂ ಚೆನ್ನಾಗಿ ಕೊಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆವಾಗಲೇ ನಮ್ಮ ಮುಂದಿನ ಪೀಳಿಗೆಯವರು ಏನೇನಿದೆ ಅದನ್ನು ಸ್ವೀಕರಿಸುವಂಥದ್ದು. ಇದರ ಜೊತೆಗೆ ಏನಪ್ಪ ಅಂದರೆ, ವಿಶೇಷವಾಗಿ ತಮ್ಮ ಬಗ್ಗೆ ಒಂದು ನಾನು ಮೆಚ್ಚುಗೆಯನ್ನು ಕೊಡಲೇಬೇಕು. ಏನಪ್ಪ ಅಂದರೆ, ಎಲ್ಲ ರಿಸೋರ್ಸ್ಫುಲ್, ನಾನು ಹೇಳ್ತಾ ಇರ್ತೀನಿ, ಎಲ್ಲ ಒಳ್ಳೆ ವ್ಯಕ್ತಿ ಅಥವಾ ರಿಸೋರ್ಸ್ಫುಲ್ ವ್ಯಕ್ತಿಗಳನ್ನು ಒಂದು ಕಡೆ ಕೂಡಿಸೋದಿದೆಯಲ್ಲ, ಅದು ದೊಡ್ಡ ಜವಾಬ್ದಾರಿ. ಕೆಲವು ಟೈಮಲ್ಲಿ ಆಗದೇ ಇರೋವಂಥ ಕೆಲಸ. ಯಾಕೆಂದರೆ ನಾವೆಲ್ಲ ಎಲ್ಲೆಲ್ಲೋ ಹರ್ಕೊಂಡಿದ್ದೀವಿ, ತಾವಿರ್ಬೋದು, ಎಲ್ಲ ಇದ್ದಾರೆ. ಇನ್ನೂ ಉತ್ತಮ ರಿಸೋರ್ಸ್ ಪರ್ಸನ್ ಇದೆ, ಒಳ್ಳೆ ವ್ಯಕ್ತಿಗಳಿದ್ದಾರೆ, ಪಾಸಿಟಿವ್ ಥಿಂಕರ್ಸ್ ಇದ್ದಾರೆ. ಒಂದು ವೇದಿಕೆಗೆ ಅಥವಾ ಒಂದು ಪ್ಲ್ಯಾಟ್ಫಾರ್ಮಿಗೆ ತರುವಂಥದ್ದು. ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲೋ ಒಂದು ಕಡೆ ನಮಗೆ ಅವ್ರ ಪರಿಚಯ ಆಗ್ತಾಯಿದೆ, ಅವ್ರಿಗೆ ನಮ್ಮ ಪರಿಚಯ ಆಗ್ತಾಯಿದ್ದೀವಿ. ನಾವೆಲ್ಲರೂ ಸಮಾನ ಮನೋಭಾವ ಇರೋವಂಥದ್ದು. ಎಲ್ಲೋ ಒಂದು ಕಡೆ ನಾವೆಲ್ಲ ಸೇರಿ ನಮ್ಮ ಸಮಾಜಕ್ಕೆ, ದೇಶಕ್ಕೆ, ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡ್ತಿದ್ವಲ್ಲ, ಅದರ ಎಲ್ಲ ಕ್ರೆಡಿಟ್ ನಿಮಗೆ ಹೋಗುವಂಥ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಮಾತುಗಳಿಗಾಗಿ ಅಭಿನಂದನೆಗಳನ್ನು ಹೇಳ್ತಾ, ಇದೇ ರೀತಿ ಒಬ್ಬ ಕಲಿಕೆಯ ವಿದ್ಯಾರ್ಥಿಯಾಗಿದ್ದೀರಿ. ಇದೇ ರೀತಿಯ ಮುಗುಳ್ನಗೆ ಎಲ್ರಿಗೂ ಬರಲ್ಲ, ಸಕ್ಕತ್ತಾಗಿ ಸ್ಮೈಲ್ ಇದೆ. ಇವರು ಯಾರ ಥರ ಅಂದರೆ ನಿಮ್ಮ ಥರ ಸ್ಮೈಲ್ ಮಾಡಿ ಅಂತ ಹೇಳೋಂಗಿದೆ. ಧನ್ಯವಾದಗಳು ಸರ್. ಧನ್ಯವಾದ.